ಈ ಫಿಂಗರ್ಗೂ ಗ್ರೌಂಡ್ ಮಾಡಿ ಈ ಥರ ತೊಗೊಳ್ಬೇಕು. ಸೇಮ್ ಫಸ್ಟ್ ಒಂದು ಥ್ರೆಡನ್ನು ಈ ಥರ ಎಳಿಬೇಕು. ಬಟ್ಟೆ ಕೆಳಗಡೆ ನಾನು ಇಟ್ಕೊತೀನಿ. ಈ ಥರ ನಾಟನ್ನು ಹೆಂಗೆ ಇಟ್ಕೊತೀನಿ, ಇಟ್ಕೊಂಡು ನಾನು ಯಾವ ಥರ ಥ್ರೆಡನ್ನು ತೆಗಿತೀನಿ ಅಂತ ಹೇಳಿ ಹೇಳ್ಕೊಡ್ತೀನಿ ರೀ. ಕ್ಲಾತ್ ಮೇಲ್ಗಡೆ ಇವಾಗ ನಾನು ನೀಡಲ್ಸ್ನ ಕ್ಲಾತ್ ಒಳಗಡೆ ಹಾಕ್ತೀನಿ. ಇವಾಗ ನೋಡಿ, ನೀಡಲ್ಸ್ನ ಕ್ಲಾತ್ ಒಳಗಡೆ ಹಾಕಿ ಕೆಳಗಡೆ ನಾವು ಥ್ರೆಡನ್ನು ಇಟ್ಕೊಂಡಿದ್ದೀನಲ್ವಾ ಎಡಗೈನಲ್ಲಿ, ಆ ಥ್ರೆಡ್ಡಲ್ಲಿ ನಾನು ಇವಾಗ ಹೇಳ್ಕೊಟ್ಟಿರೋ ಥ್ರೆಡನ್ನು ಮೇಲ್ಗಡೆ ಈ ಥರ ಎಳಿಬೇಕಾಗುತ್ತೆ. ಎಳೆದಾಗ ಏನಾಗುತ್ತೆ, ಅಲ್ಲಿ ಥ್ರೆಡ್ ನಾವು ಗಂಟು ಹಾಕಿದ್ದು ಅಲ್ಲಿ ಬಂದು ಲಾಕ್ ಆಗುತ್ತೆ. ನೋಡಿ ಹಿಂದ್ಗಡೆ ಫ್ರೇಮ್ ಕೆಳಗಡೆ ತೋರಿಸ್ತೀನಿ. ಇವಾಗ ನೋಡಿ, ನಾಟ್ ಹಾಕಿರೋ ಗಂಟು ಅಲ್ಲಿ ಬಟ್ಟೆಗೆ ಸಿಕ್ಕೊಂಡಿದೆ, ಅದು ಬರೋದಿಲ್ಲ. ವರ್ಕ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಸೊ ನೋಡಿ, ಓಕೆನಾ? ಈ ಥರ ಲಾಕ್ ಆಗಿರುತ್ತೆ ನಮಗೆ. ನೋಡಿ, ಈ ಥರ ಹೇಳಿದ್ರೆ ಲಾಕ್ ಆಯಿತು. ಓಕೆನಾ? ಜಾಸ್ತಿ ಹೇಳಿದ್ರೆ ಎಕ್ಸ್ಟ್ರಾ ಇದೆಲ್ಲ ಅದು ಬರುತ್ತೆ, ಬರಲ್ಲ. ಎರಡೆಡೆ ಬಂತು. ಓಕೆನಾ? ನೆಕ್ಸ್ಟು ನಾವು ಥರ ಮತ್ತೆ ಆರಾಮಾಗಿ ವರ್ಕನ್ನು ಮಾಡಬೇಕು. ನೋಡಿ, ಮತ್ತೆ ಇಲ್ಲಿ ಒಳಗಡೆ ಇಲ್ಲ ಹಾಕ್ದೆ. ಓಕೆನಾ? ಇವಾಗ ಮತ್ತೆ ತೋರಿಸ್ತೀನಿ. ಬಟ್ಟೆ ಕೆಳಗಡೆ ಅಂದರೆ ಫ್ರೇಮ್ ಕೆಳಗಡೆ ಇವಾಗ ಥ್ರೆಡನ್ನು ತೊಗೊಳ್ತೀನಿ, ನೀಡಲ್ನ ಹಾಕಿದ್ದೀನಿ. ನೋಡಿ, ನೀಡಲ್ನ ಮೂತಿ ನಮ್ಮ ಕಡೆ ಇತ್ತು, ಥ್ರೆಡನ್ನು ಹಾಕಿ ಮೂತಿನ ಆಪೋಸಿಟ್ ತಿರುಗಿಸಿ ಮತ್ತೆ ನಮ್ಮ ಕಡೆ ಬರೋ ರೀತಿಯಲ್ಲಿ ಎಳಿಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೀಡಲ್ಲಿಗೆ ಯಾವ ರೀತಿ ದಾರಾನ ಸುತ್ತೋದು ಅಂತ. ಉಕ್ಕಿಗೆ ಸೇರಿಸ್ಕೊಂಡು ದಾರಾನ ಮೇಲ್ಗಡೆ ಎಳಿಬೇಕಾಗುತ್ತೆ. ಮೇಲ್ಗಡೆ ಎಳೆದಾಗ ನಮಗೆ ಅಲ್ಲಿ ಚೈನ್ ಸ್ಟಿಚ್ ಬಿಡುತ್ತೆ. ನೋಡಿ, ಈ ಥರ ಉಕ್ಕಿಗೆ ಸೇರಿಸ್ಕೊಂಡು ಅದನ್ನು ಮೇಲ್ಗಡೆ ಥ್ರೆಡನ್ನು ಎಳಿಬೇಕು.